ನಮಸ್ಕಾರ ಸ್ನೇಹಿತರೆ, ದಿಶಿರಾ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಇನ್ನೊಂದು ಸಿಂಪಲ್ ಆದ ಪೌಷ್ಟಿಕಾಂಶ ಭರಿತವಾದ ಲಾಡನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಹೆಸರು ಕಾಳು. 1 ಕಪ್ ಆಗೋಷ್ಟು ಹೆಸರು ಕಾಳನ್ನು ಇಲ್ಲಿ ತಗೊಂಡಿದ್ದೀನಿ. ಮಕ್ಕಳಿಗೆಲ್ಲ ಈ ಲಾಡು ತುಂಬಾ ಒಳ್ಳೆಯದು, ಅವರ ಬೆಳವಣಿಗೆಗೆ ತುಂಬ ಸಹಕಾರಿಯಾಗಿರುತ್ತೆ. ಹೆಸರು ಕಾಳಿನಲ್ಲಿ ಪ್ರೋಟೀನ್ ಕೂಡ ಧಾರಾಳವಾಗಿರೋದ್ರಿಂದ ನಾನು ಆಗಾಗ ಇದನ್ನ ನನ್ನ ಮಕ್ಕಳಿಗೂ ಮಾಡಿಕೊಡ್ತಾ ಇರ್ತೀನಿ. ಹೆಸರು ಕಾಳನ್ನು ಸಣ್ಣ ಊರಿನಲ್ಲಿ ಬಣ್ಣ ಬದಲಾಗೋವರೆಗೂ ಹುರ್ಕೋಬೇಕು. ಇದರ ಹಸಿ ಅಂಶ ಹೋಗಬೇಕು, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಪೂರ್ತಿ ಹಸಿ ಅಂಶ ಹೋಗಿ ಈ ಥರ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಒಂದು ಸ್ಟ್ರಾಂಗ್ ಪರಿಮಳ ಬರುತ್ತೆ. ಅಲ್ಲಿವರೆಗೂ ಇದನ್ನ ಹುರ್ಕೊಂಡು ತಣ್ಣಗಾಗೋದಕ್ಕೆ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಇದೇ ಪ್ಯಾನಲ್ಲಿ ಗೋಡಂಬಿ, ಒಂದು 5-6 ಗೋಡಂಬಿ ತೊಗೊಂಡ್ರೆ ಸಾಕು 1 ಕಪ್ ಹೆಸರು ಕಾಳಿಗೆ. ಇದನ್ನು ಕೂಡ ಅಷ್ಟೇ ಹುರ್ಕೊಳ್ಳೋಣ. ಚೆನ್ನಾಗಿ ಗರಿಗರಿಯಾಗಿ ಪೌಡ್ರ್ ಮಾಡೋದಕ್ಕೆ ಅನುಕೂಲ ಆಗಬೇಕು. ಹಾಗೆ ಗೋಡಂಬಿನೂ ಕೂಡ ಹುರ್ಕೊಳ್ಳೋದು ಡ್ರೈ ಆಗಿನೇ, ಏನು ಸೇರಿಸ್ಬೇಕಾಗಿಲ್ಲ ಇದಕ್ಕೆ. ಇದು ಕೂಡ ತಣ್ಣಗಾಗಲಿ. ಇದೇ ಪ್ಯಾನಲ್ಲೇ ಇನ್ನೊಂದು ಬಹುಮುಖ್ಯವಾದ ಇಂಗ್ರೀಡಿಯೆಂಟು ಎಳ್ಳು. ಸಂಕ್ರಾಂತಿ ಟೈಮಲ್ಲಂತೂ ಎಳ್ಳನ್ನು ನಾವೆಲ್ಲರೂ ಸಾಮಾನ್ಯವಾಗಿ ಉಪಯೋಗಿಸ್ತೀವಿ. ಎಳ್ಳು ಕೂಡ ಅಷ್ಟೇ, ಇದರಲ್ಲಿ ಪ್ರೋಟೀನ್ ಕೂಡ ಧಾರಾಳವಾಗಿದೆ. ಹಾಗೆ ಅದರ ಜೊತೆಗೆ ಕ್ಯಾಲ್ಶಿಯಂ ಇರ್ಬೋದು, ಮಿಕ್ಕಿರೋ ಮಿನರಲ್ಸ್ ಇರ್ಬೋದು. ಅದರಿಂದ ನಾನಿಲ್ಲಿ 1 ಕಪ್ ಆಗೋಷ್ಟು ಎಳ್ಳನ್ನೇ ತೊಗೊಂಡಿದ್ದೀನಿ. ನೀವು ಎಳ್ಳಿನ ಒಗರಿನ ಅಂಶ ನಿಮಗೆ ಬೇಡ ಅಂತ ಇದ್ದರೆ ಎಳ್ಳನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಬಾಯಿ ರುಚಿಗೆ ಬೇಕು ನಮಗೆ ಅನ್ನೋ ಹಾಗಿದ್ರೆ, ಆರೋಗ್ಯ ದೃಷ್ಟಿಯಿಂದ ನೀವು ಮಾಡ್ತಿದ್ದೀರಾ ಅನ್ನೋ ಹಾಗಿದ್ರೆ 1 ಕಪ್ ಎಳ್ಳನ್ನೇ ಉಪಯೋಗಿಸ್ಬೋದು. ಇದನ್ನು ಅಷ್ಟೇ ಸಣ್ಣ ಊರಿನಲ್ಲಿ ಚಟಪಟ ಅನ್ನೋವರೆಗೂ ಹುರ್ಕೊಂಡು ಒಂದು ಸಪ್ರೇಟಾಗಿ ತಟ್ಟೆಯಲ್ಲಿ ತಣ್ಣಗಾಗೋದಕ್ಕೆ ಹಾಕಿದ್ದೀನಿ. ಒಂದು 5 ನಿಮಿಷ ಬಿಟ್ಟಿದ್ದೆ. ಈಗ ಹೆಸರು ಕಾಳು ಕೂಡ ತಣ್ಣಗಾಗಿದೆ. ಮಿಕ್ಸರ್ ಜಾರ್ಗೆ ಹಾಕುವಷ್ಟು ತಣ್ಣಗಾದರೆ ಸಾಕು. ಇದನ್ನ ಒಂದು ಜಾರಲ್ಲಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ಈ ಲಾಡಿಗೆ ನಾವು ಪಾಕ ಹಾಕೋ ಅಗತ್ಯನೂ ಕೂಡ ಇಲ್ಲ, ಸಕ್ಕರೆಯನ್ನು ಬಳಸಬೇಕಾಗಿಲ್ಲ, ಸಿಂಪಲ್ಲಾಗಿ ಆಗುತ್ತೆ. ನೋಡಿ, ಈ ಥರ ಹೆಸರು ಕಾಳು ಪೌಡ್ರ್ ಆದಮೇಲೆ ಇದರ ಜೊತೆಗೆ ನಾವೀಗ ಎಳ್ಳನ್ನು ಕೂಡ ಸೇರಿಸಿ ಪೌಡ್ರ್ ಮಾಡ್ಕೊಳ್ಳೋಣ. ಎಳ್ಳನ್ನು ಕೂಡ ಅಷ್ಟೇ ಒಮ್ಮೆ ಪೌಡ್ರ್ ಆಗೋವರೆಗೂ ಮಿಕ್ಸಿ ಮಾಡ್ಕೊಳ್ಳೋದು. ಈಗ ಇವೆರಡೂ ಕೂಡ ಪೌಡ್ರ್ ಆಗಿದೆ. ನೆಕ್ಸ್ಟ್ ಈಗ ಇದರ ಜೊತೆಗೇ 2 ಏಲಕ್ಕಿನೂ ಕೂಡ ಹಾಕ್ಕೊಳ್ಳೋಣ. ಸಿಪ್ಪೆ ತೆಗೆಯೋದೇನು ಬೇಡ, ಹಾಗೆಯೇ ಹಾಕ್ಬೋದು. ನೆಕ್ಸ್ಟ್ ಇದರ ಜೊತೆಗೆ ಸಿಹಿಗೆ ತಕ್ಕನಾಗಿ ಬೆಲ್ಲ. ನಾನಿಲ್ಲಿ 3/4 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಸ್ವೀಟ್ ಬೇಕು ಅನ್ನೋ ಹಾಗಿದ್ರೆ 1 ಕಪ್ವರೆಗೂ ಹಾಕ್ಬೋದು. ಆದರೆ ಇದನ್ನ ಆರೋಗ್ಯ ದೃಷ್ಟಿಯಿಂದ ಮಾಡ್ತಿರೋದ್ರಿಂದ ಲೈಟ್ ಸ್ವೀಟ್ ಆದರೆ ಸಾಕು. 3/4 ಕಪ್ ಬೆಲ್ಲ ಹಾಕಿದ್ರೆ ಲೈಟಾಗಿ ಸ್ವೀಟ್ ಆಗುತ್ತೆ. ಇದರ ಜೊತೆಗೆ ತುಪ್ಪ, 2 ಟೀ ಸ್ಪೂನಷ್ಟು ತುಪ್ಪನ ಫಸ್ಟಿಗೆ ಹಾಕ್ಕೊಳ್ತೀನಿ. ಆಮೇಲೆ ನೋಡಿಕೊಂಡು ಮತ್ತೆ ಹಾಕೋಬೋದು. ಒಮ್ಮೆಗೆ ತುಂಬ ತುಪ್ಪ ಹಾಕಿಬಿಟ್ರೆ ಕೆಲವೊಮ್ಮೆ ಎಳ್ಳು ಎಣ್ಣೆ ಅಂಶ ಬಿಟ್ಕೊಂಡ್ಬಿಟ್ರೆ ತುಂಬ ಮುದ್ದೆ ಮುದ್ದೆ ಆಗಿಬಿಡತ್ತೆ. ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕಿ ನೋಡ್ಕೊಳ್ಳೋಣ. ಒಮ್ಮೆ ಮಿಕ್ಸಿ ಮಾಡಿಕೊಂಡು ಈ ಥರ ಸೈಡೆಲ್ಲ ಬಿಡಿಸ್ಕೊಂಡು ಸ್ಪೂನ್ನ ಸಹಾಯದಿಂದ ಒಮ್ಮೆ ಬಿಡಿಸ್ತಾ ಮಿಕ್ಸರ್ ಮಾಡ್ಕೊಳ್ಳಿ. ಆಗ ನೀಟಾಗಿ ಮಿಕ್ಸ್ ಆಗುತ್ತೆ. ತುಪ್ಪನೂ ಕೂಡ ಅದ್ರ ಜೊತೆಗೆ ಪೂರ್ತಿಯಾಗಿ ಬ್ಲೆಂಡ್ ಆಗಬೇಕು. ಇಷ್ಟೇ. ಇದಾದಮೇಲೆ ಈಗೊಮ್ಮೆ ಕಟ್ಟಕ್ಕೆ ಬರುತ್ತಾ ಅಂತ ನೋಡ್ಕೊಳ್ಳೋಣ. ತುಂಬ ಉದುರುದ್ರಾಗಿದ್ದರೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ. ಜಾಸ್ತಿ ಉದುರುದ್ರಿದೆ ಅಂತ ಅನಿಸ್ರೆ ಮತ್ತೆ ತುಪ್ಪ ಹಾಕೋಬೋದು. ನೋಡಿ, ಇವಾಗ ಇದು ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆಯಲ್ಲ. ಈಗ ಎಳ್ಳು ಜಾಸ್ತಿ ಎಣ್ಣೆ ಅಂಶ ಬಿಟ್ಕೊಂಡಿಲ್ಲ, ಹಾಗಾಗಿ ಈಗ 2 ಸ್ಪೂನ್ ತುಪ್ಪ ಹಾಕಿ ಮತ್ತೆ ಒಮ್ಮೆ ಜಸ್ಟ್ ಅದನ್ನ ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇ. ಇದು ಮಾಡೋದಿದೆಯಲ್ಲ, ಈ ಲಾಡು ತುಂಬಾ ಸುಲಭ. ತುಪ್ಪ ಫ್ರೆಶ್ ಆಗಿರೋ ತುಪ್ಪನ ನಾವು ಉಪಯೋಗಿಸಿದಾಗ ಇದನ್ನ 1 ವಾರ 8-10 ದಿನ ಕೂಡ ಇಡ್ಬೋದು. ನಾನು ಯೂಶ್ವಲಿ ನನ್ನ ಮಕ್ಕಳು ಹೊರಗಡೆ ಟ್ರಾವೆಲ್ ಮಾಡೋವಾಗೆಲ್ಲ ಈ ಲಾಡನ್ನು ಮಾಡಿ ಜೊತೆಗೆ ಕಳಿಸಿರ್ತೀನಿ. ಇದರಲ್ಲಿ ಮಿನರಲ್ಸು, ಪ್ರೋಟೀನ್ಸ್ ಎಲ್ಲ ಇರೋದ್ರಿಂದ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಅನ್ನೋದಕ್ಕೋಸ್ಕರ ಸಾಮಾನ್ಯವಾಗಿ ಟ್ರಾವೆಲ್ ಮಾಡೋವಾಗ ನಾವು ಈ ಲಾಡನ್ನು ಮಾಡಿ ಕಳಿಸಿರ್ತೀವಿ. ತುಂಬಾ ಸುಲಭವಾದ ರೆಸಿಪಿ ಇದು. ಯಾರೇ ಬಿಗಿನರ್ ಬೇಕಿದ್ದರೂ ಕೂಡ ಇದನ್ನ ಟ್ರೈ ಮಾಡ್ಬೋದು. ಇದರಲ್ಲಿ ಪಾಕ ಗೊತ್ತಾಗಲ್ಲ ಅನ್ನೋ ಕಷ್ಟವೂ ಇಲ್ಲ, ಸಕ್ಕರೆನೂ ಕೂಡ ಬಳಸಿಲ್ಲ. ಹಾಗೆ ಧಾರಾಳವಾಗಿ ಒಂದು ಆರೋಗ್ಯಕ್ಕೆ ಬೇಕಾಗಿರುವಂಥ ಸಾಕಷ್ಟು ಪೌಷ್ಟಿಕಾಂಶಗಳು ಇದರಲ್ಲಿ ಇರೋದ್ರಿಂದ ಖಂಡಿತ ಇದನ್ನೊಮ್ಮೆ ನೀವು ಮಾಡಿ ನೋಡಿ. ನಾನು ಹೇಳಿದಾಗ ಇಂಗ್ರೀಡಿಯೆಂಟ್ಸನ್ನು ಬೇಕಿದ್ದರೆ ಸ್ವಲ್ಪ ಆಚೀಚೆ ಮಾಡ್ಕೋಬಹುದು. ಹೆಸರು ಕಾಳನ್ನು, ಎಳ್ಳನ್ನು, ಬೆಲ್ಲನ ಇವೆಲ್ಲನೂ ಕೂಡ ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ಸ್ವಲ್ಪ ಆಚೀಚೆ ಮಾಡ್ಕೋಬಹುದು. ಖಂಡಿತವಾಗಿ ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಸುಲಭಕ್ಕೆ ನಾನು 1 ಕಪ್ ಹೆಸರು ಕಾಳು 1 ಕಪ್ ಎಳ್ಳು ಹಾಕಿದ್ನಲ್ಲ, ಇದರಲ್ಲಿ ಚಿಕ್ಕ ಸೈಜಿಗೆ ಕಟ್ಟಿದ್ದೀನಿ. 25 ಲಾಡುಗಳಾಗಿತ್ತು. ಸುತ್ತಲಿರೋರಿಗೆಲ್ಲ ಹಂಚಿ ನಾವು ಕೂಡ ತಿಂದ್ವಿ. ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತೀರೋ ಅನ್ನೋ ಹಾಗಿದ್ರೆ ಬೇಕಿದ್ರೆ ಇದರ ಅರ್ಧ ಕ್ವಾಂಟಿಟಿನಲ್ಲೇ ಬೇಕಿದ್ದರೂ ಮಾಡಿ ನೋಡ್ಬೋದು. ಖಂಡಿತವಾಗಿಯೂ ರೆಸಿಪಿನೊಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.